ಎಲ್ರಿಗೂ ನಮಸ್ಕಾರ. CDPTTR ಚಾನಲ್ಗೆ ಸ್ವಾಗತ. ನಾನಿವತ್ತು SSLC ಮೇಲೆ ಇರ್ತಕ್ಕಂಥ ಜಾಬ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಬೆಂಬಲಿಸಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಹುದ್ದೆ ಹೆಸರು ಬಂದು ಅಗ್ನಿವೀರ್ ಅಂತ ಹೇಳಿ, ಇದನ್ನು ಸೆಂಟ್ರಲ್ ಗೌರ್ಮೆಂಟಿಂದ ಬಿಟ್ಟಿರ್ತಕ್ಕಂಥದ್ದು. ಹಾಗೆ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ನೋಡೋದಾದರೆ, ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ನೀವು SSLC ಪಾಸ್ ಆಗಿರಬೇಕು, ಅಟ್ಲೀಸ್ಟ್ 50% ಆದರೂ ಇರಬೇಕಾಗುತ್ತೆ. ಹಾಗೆ SSLC ಎಕ್ಸಾಮ್ ಬರೆದಿರ್ತಕ್ಕಂಥವ್ರು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ ಅಂಥವ್ರು ಕೂಡ ಈ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾದಂತಹ ಏಜ್ ಲಿಮಿಟ್ ನೋಡೋದಾದರೆ, ಕ್ಯಾಂಡಿಡೇಟು 1 ನವೆಂಬರ್ 2003ರಿಂದ 30 ಏಪ್ರಿಲ್ 2007ರವರೆಗೆ ಯಾರು ಬರ್ತಾಗಿರ್ತಾರೋ ಹುಟ್ಟಿರ್ತಾರೋ ಅಂಥವರು ಇದನ್ನು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ವಿವಾಹಿತರು ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಈ ಹುದ್ದೆಗೆ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಮೊದಲನೇ ವರ್ಷ 30,000 ಇರುತ್ತೆ, ಹಾಗೂ 4ನೇ ವರ್ಷ 40,000 ರೂಪಾಯಿ ಇರುತ್ತೆ. ಅಂದರೆ ನಿಮಗೆ ಇಂಕ್ರಿಮೆಂಟ್ ಆಗ್ತಾನೆ ಹೋಗುತ್ತೆ ಪ್ರತಿ ವರ್ಷವೂ. ಈ ಜಾಬ್ನ ಸೆಲೆಕ್ಷನ್ ಪ್ರೋಸೆಸ್ 2 ರೀತಿ ಇರುತ್ತೆ. ಒಂದು, ಮೊದಲನೇ ಸ್ಟೇಜು ಎಂಟ್ರೆನ್ಸ್ ಎಕ್ಸಾಮ್ ಇರ್ತಕ್ಕಂಥದ್ದು, 2ನೇ ಸ್ಟೇಜು ಫಿಸಿಕಲ್ ಟೆಸ್ಟ್ ಇರ್ತಕ್ಕಂಥದ್ದು. ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಕ್ಸಾಮಿನೇಷನ್ ಫೀಸ್ ನೀವು ನೋಡೋದಾದರೆ 550 ರೂಪಾಯಿ ಇರುತ್ತೆ, ಪ್ಲಸ್ 18% GST ಇರುತ್ತೆ. ಇಷ್ಟನ್ನು ನೀವು ಪಾವತಿ ಮಾಡ್ಬೋದು, ಅಂದರೆ ಆನ್ಲೈನಲ್ಲಿ ಪೇಮೆಂಟ್ ಮಾಡ್ಬೋದು, ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡಲ್ಲೆಲ್ಲ ಪೇಮೆಂಟ್ ಮಾಡ್ಬೋದಾಗಿರುತ್ತೆ. ಈ ಅರ್ಜಿಯಲ್ಲಿ ಫಿಸಿಕಲ್ ಫಿಟ್ನೆಸ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಮೇಲ್ ಕ್ಯಾಂಡಿಡೇಟು 1.6 ಕಿಲೋಮೀಟರ್ನ 6 ನಿಮಿಷ 30 ಸೆಕೆಂಡಲ್ಲಿ ಓಡಬೇಕಾಗಿರುತ್ತೆ. ಹಾಗೆ ಫೀಮೇಲ್ ಕ್ಯಾಂಡಿಡೇಟು 8 ನಿಮಿಷದೊಳಗೆ ಓಡಬೇಕಾಗಿರುತ್ತೆ. ನೆಕ್ಸ್ಟು ಸ್ಕ್ವಾಟ್ಸ್ ಅಂತ ಇರುತ್ತೆ, ಅಂದರೆ ಉತ್ತಕ್ ಬೈತಕ್ ಅಂದರೆ ಮೇಲ್ ಕ್ಯಾಂಡಿಡೇಟ್ 20 ಮಾಡಬೇಕಾಗಿರುತ್ತೆ, ಫೀಮೇಲ್ ಕ್ಯಾಂಡಿಡೇಟ್ 15 ಮಾಡಬೇಕಾಗಿರುತ್ತೆ. ಈ ಪಿಕ್ಚರ್ ತೋರಿಸಿದ್ದೀನಿ ನೋಡಿ, ಈ ರೀತಿ ಮಾಡಬೇಕಾಗಿರುತ್ತೆ, ಅಂದರೆ ಸ್ಕ್ವಾಟ್ಸ್ ಅಂದರೆ. ನೆಕ್ಸ್ಟು ಪುಷಪ್ಸ್ ಇರುತ್ತೆ, ಅಂದರೆ ಮೇಲ್ ಕ್ಯಾಂಡಿಡೇಟ್ 15 ಮಾಡಬೇಕಾಗಿರುತ್ತೆ, ಫೀಮೇಲ್ ಕ್ಯಾಂಡಿಡೇಟ್ 10 ಮಾಡಬೇಕಾಗಿರುತ್ತೆ. ಇದಕ್ಕೂ ಕೂಡ ಈ ಪಿಕ್ಚರ್ ತೋರಿಸಿದ್ದೀನಿ ನೋಡಿ. ಹಾಗೆ ಕೊನೆಯದಾಗಿ ಬೆಂಟ್ನಿ ಸಿಟಪ್ಸ್ ಅಂತ ಹೇಳಿ, ಮೇಲ್ ಕ್ಯಾಂಡಿಡೇಟ್ 15, ಫೀಮೇಲ್ ಕ್ಯಾಂಡಿಡೇಟ್ 10 ಮಾಡ್ಬೋದು. ಇದಕ್ಕೂ ಕೂಡ ಇಲ್ಲಿ ಪಿಕ್ಚರ್ ತೋರಿಸಿದ್ದೀನಿ ನೋಡಿ. ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 27 ಮೇ 2024 ಆಗಿರುತ್ತೆ. ನೀವು ಅರ್ಜಿಯನ್ನು ನಿಮ್ಮ ಹತ್ತಿರದ ಸೈಬರ್ಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ನೀವು ಜಾಬ್ಗೋಸ್ಕರ ಸರ್ಚ್ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾವು ಪ್ರತಿಯೊಂದು ನೋಟಿಫಿಕೇಶನ್ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.